ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಅಭ್ಯಾಸ 5.4 ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೊದಲ 3 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಸಂಖ್ಯೆಗಳಿಗೆ ಕನಿಷ್ಠ ಯಾವ ಸಂಖ್ಯೆಯಿಂದ ಕಳೆದಾಗ ಪೂರ್ಣವರ್ಗ ಸಂಖ್ಯೆ ದೊರೆಯುತ್ತದೆ, ಹಾಗೆ ದೊರೆತ ಪೂರ್ಣವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ತುಂಬಾ ಇಂಪಾರ್ಟೆಂಟು. TT ಆಗಿರ್ಬೋದು, GPST ಮತ್ತು HST ಎಕ್ಸಾಮಿನೇಷನ್ಗೆ ಈ ರೀತಿಯಾದ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ಕನಿಷ್ಠ ಯಾವ ಸಂಖ್ಯೆಯನ್ನು ಈ ಕೆಳಗೆ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಕನಿಷ್ಠ ಯಾವ ಸಂಖ್ಯೆಯನ್ನು ಕಳೆದಾಗ ನಮಗೆ ಪೂರ್ಣವರ್ಗ ಸಿಗುವಂಥದ್ದು ಅಂತ ಇದೆ. ಸೊ ಇವಾಗ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲೇ ಒಂದು ಸಬ್ ಕ್ವೆಶನ್ ಏನಪ್ಪ ಅಂದರೆ 402 ಅಂತ ಇದೆ. ನಾವು ಇದನ್ನು ದೀರ್ಘ ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡೋಣ. ದೀರ್ಘ ಭಾಗಾಕಾರ ವಿಧಾನ ಅಂದಾಗ ಬಿಡಿ ಸ್ಥಾನದಿಂದ ಬಂದು 2 ಅಂಕಿಗಳ ಒಂದು ಗ್ರೂಪು, ಉಳಿದಂಥ ಸಂಖ್ಯೆಗೆ ಇನ್ನೊಂದು ಗ್ರೂಪ್. ಸೊ 4 ಏನಿದೆ ಇದು 2ರ ಒಂದು ಪೂರ್ಣವರ್ಗವಾಗಿದೆ. ಆದ್ದರಿಂದ 2 × 2 4 0 ಬರುತ್ತೆ. ಈ 2 ಕೆಳಗಡೆ ತೆಗೆದುಕೊಳ್ಳೋಣ. ಇದಕ್ಕೆ +2 ಮಾಡಿ ಇವಾಗ 4 ಬರುತ್ತೆ. ಇಲ್ಲಿ ಯಾವ ಒಂದು ಸಂಖ್ಯೆಯನ್ನು ನಾವು ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಶೇಷ ಬರುತ್ತೆ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಇಲ್ಲಿ 40 × 0 ಅಂತಂದಾಗ 0 0 0 ಬರುತ್ತೆ. ಇಲ್ಲಿ 2 ಏನು ಬರುತ್ತೆ ಅಂದರೆ ಅದು ಶೇಷ ಆಗಿರುತ್ತೆ. ಇಲ್ಲಿ ಶೇಷ 2 ಬರುತ್ತೆ. ಓಕೆ, ಇಲ್ಲಿ 0 ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಶೇಷ ಏನು ಬರ್ತಾ ಇದೆ 0 2 ಬರ್ತಾ ಇದೆ. ಹಾಗಾದರೆ ಇಲ್ಲಿ ಶೇಷ 0 ಬಂದಿರೋದ್ರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ನಮಗೆ ಆಲ್ರೆಡಿ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ 402ರಲ್ಲಿ ಈ ಶೇಷವನ್ನು ಮೈನಸ್ ಮಾಡೋಣ. ಓಕೆ, ಮೈನಸ್ ಮಾಡಿದಾಗ ನಮಗೆ 400 ಎನ್ನುವಂಥ ಸಂಖ್ಯೆ ಸಿಗುತ್ತೆ. ಈ 400 ಏನಪ್ಪ ಅಂದರೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. 400 ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಹಾಗಾದರೆ 400 ಯಾವ ಸಂಖ್ಯೆಯ 400 ಈ ಒಂದು ಸಂಖ್ಯೆಯ ವರ್ಗಮೂಲ ಏನು ಅಂತ ನಾವು ಕಂಡುಹಿಡಿಯೋಣ. ಈಗ 4 ಏನಿದೆ ಇದು ಪೂರ್ಣವರ್ಗವಿದೆ. ಹಾಗಾಗಿ 2 ಅಂತ ಗ್ರೂಪ್ ಮಾಡ್ಕೊಂಡಾಗ 4 ತಗೋಬೇಕು. ಸೊ 2 2 4 0 0 0 ಬಂತು, +2 ಅಂದಾಗ ಇಲ್ಲಿ 40 ಬರುತ್ತೆ. ಓಕೆ, ಈಗ ಏನಾಗ್ತಾ ಇದೆ ನಮಗೆ ಭಾಜಕದಲ್ಲಿ ಬಂದಿರುವಂಥದ್ದು. ಭಾಜಕದಲ್ಲಿ ಏನು ಬಂದಿದೆ ನಮಗೆ 2 ಬಂದಿದೆ. ಹಾಗಾದರೆ 2 ಬಂದಿದೆ, 40 0 40 × 0 0 0. ಇಲ್ಲಿ ಶೇಷ 0 ಬಂದಿರೋದ್ರಿಂದ ನಾವು 0ದಿಂದ ಏನು ಮಾಡಬೇಕಂದ್ರೆ ಗುಣಿಸಬೇಕು. ಇಲ್ಲಿ 0 ತೆಗೆದ್ರು ಭಾಜಕದಲ್ಲಿ ಕೂಡ ನಾವು 0 ತಗೋಬೇಕು. ಇಲ್ಲಿ 20 ಬರುತ್ತೆ. ಈ 400 ಈ ಒಂದು ಸಂಖ್ಯೆಯ ವರ್ಗಮೂಲ ಏನಪ್ಪ ಅಂದರೆ ಅದು 20 ಆಗಿರುತ್ತದೆ. ಈ ರೀತಿಯಾಗಿ ಭಾಗಾಕಾರ ವಿಧಾನದಿಂದ ನಾವು ಒಂದು ಪೂರ್ಣವರ್ಗವಲ್ಲದ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ನಾವು ಮೈನಸ್ ಮಾಡಬೇಕಾದ್ರೆ ನಾವು ದೀರ್ಘ ಭಾಗಾಕಾರ ಮಾಡಿ ಶೇಷದಿಂದ ಮೈನಸನ್ನು ಮಾಡುವಂಥದ್ದು. ಈಗ 2ನೇ ಕ್ವಶನ್, ಸಬ್ ಕ್ವಶನ್ 2ನೇದು 4ನೇ ಪ್ರಶ್ನೆಯಲ್ಲಿ ಏನಂತ ಇದೆ, 1989 ಅಂತ ಇದೆ. ಇದು ಸಮಸಂಖ್ಯೆಗಳಿದ್ದಾವೆ. ಸಮಸಂಖ್ಯೆಗಳು ಇರೋದರಿಂದ ನಾವು 2 ಸಂಖ್ಯೆಗಳನ್ನು ಗ್ರೂಪ್ ಆಗಿ ತೆಗೆದುಕೊಳ್ಳೋಣ ಬಿಡಿ ಸ್ಥಾನದಿಂದ ಬಂದು. ಇವಾಗ ಇದನ್ನು ನಾವು ದೀರ್ಘ ಭಾಗಾಕಾರದಿಂದ ಸಾಲ್ವ್ ಮಾಡೋಣ. ಈಗ 19ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 16 ಇದೆ. 16ರ ವರ್ಗಮೂಲ 4 4 16. ಇವಾಗ ಇದನ್ನು ಮೈನಸ್ ಮಾಡೋಣ, 3 ಬರುತ್ತೆ. ಈ 89 ಕೆಳಗಡೆ ತೆಗೆದುಕೊಳ್ಳೋಣ. ಇದಕ್ಕೆ +4 ಕೂಡಿಸೋಣ. ಇವಾಗ 8 ಬರುತ್ತೆ. 8 ಅಂತಂದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ. ಬಿಡಿ ಸ್ಥಾನದಲ್ಲಿ 9 ಬರುವಂಥ ವರ್ಗಮೂಲಗಳು ಯಾವುವು? ಈಗ 3ರ ವರ್ಗ 9 ಬರುತ್ತೆ, 7ರ ವರ್ಗ 49 ಬರುತ್ತೆ. ಬಿಡಿ ಸ್ಥಾನದಲ್ಲಿ 9 ಬರುವಂಥದ್ದು. ಹಾಗಾದರೆ ಇಲ್ಲಿ ನಾವು 83 ತಗೋಬೇಕಾ ಅಥವಾ 87 ತಗೋಬೇಕಾ?
ಅಂತ ನಾವು ಇಲ್ಲಿ ಚೆಕ್ ಮಾಡಿ ನೋಡೋದಾದರೆ, ಅದಕ್ಕಿಂತಲೂ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈಗ ನಾವು ಏನು ಮಾಡಬೇಕಾಗಿದೆ, ಇದು ಪೂರ್ಣ ಸಂಖ್ಯೆ ಅಲ್ಲ, ಹೌದಾ? ಆದರೆ ಇಲ್ಲಿ 389ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ನೋಡೋಣ. ಇವಾಗ 83 ಇಂಟು 3 ಮಾಡಿ, ಆವಾಗ ಎಷ್ಟು ಬರುತ್ತೆ? 3 ಮೂರಲೆ 9 ಬರುತ್ತೆ, 8 ಮೂರಲೆ 24 ಬರುತ್ತೆ, ಹೌದಾ? ಇದು ಅಗೇನ್ 84ರಿಂದ ಚೆಕ್ ಮಾಡಿ ನೋಡಿ. 4 4 16, 8 4 32. ಓಕೆ, ಈಗ ಸೊ ಅಲ್ಲಿ 84 4 336 ಅಂತ ಬರುತ್ತೆ. 336 ಬಂದಿರುತ್ತೆ. ಇಲ್ಲಿ 85ರಿಂದ ತೆಗೆದುಕೊಂಡ್ರೆ ಈ ಸಂಖ್ಯೆಗಿಂತ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನೋಡಿ, 84 ತೆಗೆದುಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. 83 ತೊಗೊಂಡ್ರೆ 249 ಬರ್ತಾಯಿದೆ. 85 ತೊಗೊಂಡ್ರೆ ಈ ಸಂಖ್ಯೆಗಿಂತ ಜಾಸ್ತಿ ಆಗಿರುವಂಥ ಸಂಖ್ಯೆ ಬರುತ್ತೆ. ಹಾಗಾಗಿ ಇದು ಒಂದು ಸಂಪೂರ್ಣವಾಗಿ ಇದು ಭಾಗ ಹೋಗದೇ ಇರೋದರಿಂದ ನಾವು ಏನನ್ನ ಮಾಡ್ಕೋಬೇಕಪ್ಪ ಅಂದರೆ, 84 ಇಂಟು 4 ಮಾಡಿದಾಗ 336 ಎನ್ನುವಂಥದ್ದು ಸಿಗುತ್ತೆ. ಇವಾಗ ಶೇಷ 53 ಬರುತ್ತೆ. ಇವಾಗ ಶೇಷ 53 ಬಂದಿರುತ್ತೆ ಅಲ್ವಾ? ಮೊದಲನೇದಾಗಿ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಏನಿದೆ, 1989 ಅಂತ ಇದೆ. ಈ ಸಂಖ್ಯೆಯಲ್ಲಿ ನಮಗೆ ಬಂದಿರುವಂತಹ ಶೇಷವನ್ನು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಏನು ಸಿಗುತ್ತೆ? 1989ರಲ್ಲಿ 50 ಮೈನಸ್ ಮಾಡಿ 1936 ಎನ್ನುವಂಥ ಪೂರ್ಣವರ್ಗ ಸಂಖ್ಯೆ ಸಿಗುತ್ತದೆ. ಹಾಗಾದರೆ ಈ ಒಂದು ಸಂಖ್ಯೆಯ ವರ್ಗಮೂಲ ಏನು? ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ನಾವೀಗ ಕಂಡುಹಿಡಿಯೋಣ. 36 ಅಂತ ಇದೆ. ಎರಡೆರಡು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಇದಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 4 4 16 ಮೈನಸ್ 3 ಬರುತ್ತೆ, 36. ಸೊ ಪ್ಲಸ್ 4 ಇದು 8 ನೋಡಿ. 84 ಇಂಟು 4 84 84 ಇಂಟು 4 ಮಾಡಿದಾಗ 336. ಇದು ಶೇಷ 0 ಬರುತ್ತೆ. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 1936 ಈ ಒಂದು ಸಂಖ್ಯೆಯ ವರ್ಗಮೂಲ 44. ಓಕೆ, ಮೂರನೇ ಪ್ರಶ್ನೆ, ಸಬ್ ಕ್ವಶನು. 3250 ಅಂತ ಇದೆ. ಸಮ ಸಂಖ್ಯೆಗಳಿದ್ದಾವೆ, ಎರಡೆರಡರಂತೆ ನಾವು ಗ್ರೂಪನ್ನು ಮಾಡ್ಕೊಳ್ಳೋಣ. ಇವಾಗ 3250 ಇದನ್ನು ನಾವು ದೀರ್ಘಭಾಗಾಕಾರದಿಂದ ಮಾಡಿದಾಗ ಎರಡೆರಡು ಗ್ರೂಪ್ ಮಾಡ್ಕೊಳ್ಳೋಣ. 32ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 25 ಇದೆ. 25 ಅಂತಂದಾಗ ಅದು ವರ್ಗಮೂಲ 5. 5 5 25 ಮೈನಸ್ ಮಾಡಿ ಆವಾಗ ಬರುವಂಥದ್ದು 7. ಈ 50ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಪ್ಲಸ್ 5 ಇದು 10. 10 ತಂದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ. ಈ 10ಕ್ಕೆ ನಾವು ಎಷ್ಟರಿಂದ ಗುಣಿಸಿದಾಗ ಇದರ ಸಮೀಪ ಸಂಖ್ಯೆ ಬರುತ್ತೆ ಅಂತ ನೋಡ್ಕೋಬೇಕು. ಇವಾಗ 107 ಮಾಡಿ ನೋಡಿ. 105 ಇಂಟು 5 10 0 510 ಬರುತ್ತೆ. ಇದು ತುಂಬ ಚಿಕ್ಕದಾಗಿರುವಂಥದ್ದು. 107 ಮಾಡಿ 14 1 7 714 ಬರ್ತಾಯಿದೆ. 108 ಮಾಡಿ ನೋಡಿ. 108 ಇಂಟು 8 16 18 ಅಂದರೆ ಇದು ಜಾಸ್ತಿ ಆಗ್ತಾಯಿದೆ. ಅಂದರೆ ನಾವಿಲ್ಲಿ 107 ತಗೋಬೇಕು. 107 ಇಂಟು 7 ಮಾಡಿದಾಗ 107 ಇಂಟು 7 ಮಾಡಿದಾಗ ನಮಗೆ 49 4 7 749 ಸಿಗ್ತಾಯಿದೆ. ನಿಯರ್ ಬೈ ಒಂದೇ ಒಂದು ಸಂಖ್ಯೆ ಇಲ್ಲಿ ಕಡಿಮೆ ಆಗುವಂಥದ್ದು. ಸೊ ಇವಾಗ ಏನು ಬರುತ್ತೆ? ಶೇಷ 1 ಬರುತ್ತೆ. ಇದಕ್ಕೆ
7ನ್ನು ಕೂಡಿಸಿ 114 ಆಗುವಂಥದ್ದು. ಇಲ್ಲಿ ಶೇಷ ಏನು ಬಂದಿದೆ? 1 ಬಂದಿದೆ. ಹಾಗಾಗಿ 3250ರಲ್ಲಿ 1ನ್ನು ಮೈನಸ್ ಮಾಡಿ ಆವಾಗ 3249 ಎನ್ನುವಂಥ ಪೂರ್ಣ ವರ್ಗ ಸಂಖ್ಯೆ ಸಿಗ್ತಾ ಇದೆ. ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಾಗಿರುತ್ತೆ ಅಂತ ನಾವು ಅಂದಾಜು ಮಾಡಿ 57 ಆಗಿರುತ್ತದೆ. ಓಕೆ, ಚೆಕ್ ಮಾಡಿ ನೋಡೋಣ. 32,5049 ಅಂತ ಇದೆ. ಓಕೆ, 32ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 5. 5 ಇಲ್ಲಿ 25 ಮೈನಸ್ ಮಾಡಿದಾಗ ಇಲ್ಲಿ 7 ಬರುತ್ತೆ. 49ನ್ನು ಕೆಳಗಡೆ ತೆಗೆದುಕೊಳ್ಳೋಣ. +5 ಇದಕ್ಕೆ 107 ಇಂಟು 7 749 ಸಂಪೂರ್ಣವಾಗಿ ಭಾಗ ಹೋಗುತ್ತೆ, ಶೇಷ 0 ಬರುತ್ತೆ. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 3249 ಸ್ಕ್ವೇರ್ ರೂಟ್ ಏನಪ್ಪ ಅಂದರೆ 57. ನೆಕ್ಸ್ಟ್ ಸಬ್ ಕ್ವಶನ್ 4ನೇದು ಏನಂತ ಇದೆ ಅಂದರೆ 825 ಅಂತ ಇದೆ. 825 ಅಂತ ಇದೆ. ಇದು ಏನಿದೆ? ಬೇಸ ಸಂಖ್ಯೆ ಇದೆ. ಬಿಡಿ ಸ್ಥಾನದಿಂದ ಬಂದು 2 ಸಂಖ್ಯೆಗಳ ಒಂದು ಗ್ರೂಪ್, ಉಳಿದಂಥದ್ದು ಒಂದು ಸಂಖ್ಯೆ. ಅದನ್ನು ನಾವು ಗ್ರೂಪ್ ಮಾಡಿ ಈಗ ದೀರ್ಘ ಭಾಗಾಕಾರದಿಂದ ಸಾಲ್ವ್ ಮಾಡಿದಾಗ 8ನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ 8ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 4. 4ರ ವರ್ಗಮೂಲ ಯಾವುದು? 2. 2 4 ಮೈನಸ್ ಮಾಡಿ 8ರಲ್ಲಿ 4ನ್ನು ಮೈನಸ್ ಮಾಡಿ 4. 25ನ್ನು ಕೆಳಗಡೆ ತೆಗೆದುಕೊಳ್ಳೋಣ. ಇದು 4. ಸೊ ಇಲ್ಲಿ 4 ಇದೆ. ಈ ಒಂದು ಸಂಖ್ಯೆಗೆ ನಿಯರ್ ಆಗಿ ಬರುವಂಥದ್ದು ಈ ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋಣ. ಮೊದಲನೇದಾಗಿ 46ರಿಂದ ಸ್ಟಾರ್ಟ್ ಮಾಡೋಣ. 46 ಇಂಟು 6 276 ಬರುತ್ತೆ. ಇದು ತುಂಬಾ ಕಡಿಮೆ ಆಗುವಂಥದ್ದು. 48 ಚೆಕ್ ಮಾಡೋಣ. 48 38 884 ಬರ್ತಾಯಿದೆ. 49ನ್ನು ಚೆಕ್ ಮಾಡಿ. 81 40 ಜಾಸ್ತಿ ಬರುತ್ತೆ, ಇದು ಬರೋದಿಲ್ಲ. ಸೊ ಅದಕ್ಕಾಗಿ ನಾವು 48 ಎಂಟ್ಲೆ 384 ಬರುತ್ತೆ. ಅಂದರೆ ಈ ಸಂಖ್ಯೆಗೆ ನಿಯರಾಗಿ ಇರುವಂಥ ಸಂಖ್ಯೆಯನ್ನು ನಾವು ತಗೋಬೇಕು. ಸೊ ಯಾವ ಸಂಖ್ಯೆಯನ್ನು ತೊಗೊಂಡ್ರೆ ಜಾಸ್ತಿ ಅಗದಿ ಕಡಿಮೆನ ತೊಗೋಬಾರ್ದು, ಹೆಚ್ಚು ತೊಗೋಬಾರ್ದು. ನಿಯರ್ ಆಗಿರುವಂಥ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಎಕ್ಸಾಕ್ಟಾಗಿ ಡಿವೈಡ್ ಆಗುವಂಥದ್ದು. ಸೊ ಇವಾಗ 41 ಶೇಷ ಬರುತ್ತೆ. ಓಕೆ, 425ರಲ್ಲಿ 384ನ್ನು ಮೈನಸ್ ಮಾಡಿ 41 ಶೇಷ ಬರುತ್ತೆ. ಇದಕ್ಕೆ +8 56 ಆಗುತ್ತೆ. ಸೊ ಇವಾಗ ನಮಗೆ ಶೇಷ 41 ಬರ್ತಾ ಇದೆ. 41 ಅಂದಾಗ 825ರಲ್ಲಿ 41ನ್ನು ಮೈನಸ್ ಮಾಡಿ ಆವಾಗ ನಮಗೆ ಬರುವಂತಹ ಸಂಖ್ಯೆ ಏನಪ್ಪ ಅಂದರೆ 784 ಬರುತ್ತೆ. 784 ಎನ್ನುವಂಥದ್ದು ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಹಾಗಾದರೆ ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ. ಸೊ 2 ಡಿವೈಡ್ ಮಾಡಿದಾಗ ನೋಡಿ, 6ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಅಗೇನ್ 4 ಆಗಿರುತ್ತೆ. 7ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 4 ಆಗಿರುತ್ತೆ. ಹಾಗಾಗಿ 2 4 ಮೈನಸ್ ಮಾಡಿ 384 +2 ಇವಾಗ 4 ಬರುತ್ತೆ. ಈ 44ಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಇದು ಸಂಪೂರ್ಣವಾಗಿ ಡಿವೈಡ್ ಆಗುವಂಥದ್ದು. 48 ಎಂಟ್ಲೆ 384 ಸಂಪೂರ್ಣವಾಗಿ ಏನಾಗ್ತಾ ಇದೆ? ಭಾಗ ಹೋಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಹಾಗಾದರೆ ಈ ಒಂದು ಸಂಖ್ಯೆಯ ನಮಗೆ ಭಾಜಕದಲ್ಲಿ ಬರುವಂತಹ ಸಂಖ್ಯೆಯೇ ಅವುಗಳ ಸಂಖ್ಯೆಯ ವರ್ಗಮೂಲ ಆಗಿರುತ್ತದೆ. 784ರ ವರ್ಗ ಸಂಖ್ಯೆ ಏನಪ್ಪ ಅಂದರೆ ಅದು 28. ವರ್ಗಮೂಲ 28.
4ನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ ಇಲ್ಲಿ ಏನಿದೆ ಅಂದರೆ 4000 ಅಂತ ಇದೆ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಪೂರ್ಣವರ್ಗ ಸಂಖ್ಯೆ ಅಂದರೆ ಇಲ್ಲಿ ಸಮ ಸಂಖ್ಯೆಯಲ್ಲಿ ಜೀರೋಸ್ಗಳು ಬಂದಿರಬೇಕು. ಇದನ್ನು ನಾವು ಪೂರ್ಣ ಸಂಖ್ಯೆ ಅಂತೀವಿ. ಆದರೆ ಇದು ಬೆಸ ಸಂಖ್ಯೆಯಲ್ಲಿ ಇದೆ. ಅಂದರೆ ಈ 3 ಜೀರೋಸ್ಗಳಿರೋದ್ರಿಂದ ಇದು ಒಂದು ಏನಿಲ್ಲ ಪೂರ್ಣವರ್ಗ ಅಲ್ಲ. ಹಾಗಾಗಿ ಈಗ 4000ನ ಎರಡೆರಡು ಸಂಖ್ಯೆ ಅಂತ ನಾವು ಡಿವೈಡ್ ಮಾಡ್ಕೋಣ. ನಂತರ ಇದನ್ನು ದೀರ್ಘ ಭಾಗಾಕಾರದಿಂದ ಸಾಲ್ವ್ ಮಾಡೋಣ. 40ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 36 ಇದೆ. 36ರ ವರ್ಗಮೂಲ 6. 6ರಲ್ಲಿ 36 ಮೈನಸ್ ಮಾಡಿ 4 ಬರುತ್ತೆ. 0 0. ಸೊ ಇದಕ್ಕೆ +6 ಮಾಡಿ 12 ಬರುತ್ತೆ. 12ಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ನಿಯರ್ ಬೈ ಈ ಸಂಖ್ಯೆಗೆ ಸಮೀಪ ಇರುವಂಥ ಸಂಖ್ಯೆ ಬರುತ್ತೆ. 122 ಇಂಟು 2 ಮಾಡಿ ತುಂಬ ಚಿಕ್ಕದಾಗಿ ಬರುವಂಥದ್ದು. ಸೊ 123 ಮಾಡಿ ನೋಡಿ. 124 ಕೂಡ ಮಾಡಿ ನೋಡಿ. ಈ ಸಮೀಪ ಇರುವಂಥ ಸಂಖ್ಯೆ ಯಾವುದೇ 123 ಇರುತ್ತೆ. 123 ಇಂಟು 3 ಅಂದಾಗ ಅಲ್ಲಿ ನಮಗೆ 369 ಬರುತ್ತೆ. 369 ಅಂದಾಗ ಇದು ಶೇಷ 31 ಬರುತ್ತೆ. +3 ಮಾಡಿ 126 ಆಗುತ್ತೆ. ಇಲ್ಲಿ 31 ಶೇಷ ಬರುತ್ತೆ. ಹಾಗಾದರೆ ಈ ಒಂದು 4000 ಈ ಕೊಟ್ಟಿರುವಂಥದ್ದು ಎಷ್ಟು? 4000ದಲ್ಲಿ 31ನ್ನು ಮೈನಸ್ ಮಾಡಿ ಆವಾಗ ನಮಗೆ 3969 ಎನ್ನುವಂಥದ್ದು ಸಂಖ್ಯೆ ಬರುತ್ತೆ. ಈ ಒಂದು ಸಂಖ್ಯೆ ಏನಾಗಿರುತ್ತೆ? ಪೂರ್ಣವರ್ಗವಾಗಿರುತ್ತದೆ. ಹಾಗಾದರೆ ಇದು ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯಾಗಿದೆ ಅಂದರೆ ವರ್ಗಮೂಲ ಏನು ಅಂತ ನಾವು ಕಂಡುಹಿಡಿಯೋಣ. ಅಗೇನ್ 39ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 36. 36ರ ವರ್ಗಮೂಲ 6. ಓಕೆ, ಇವಾಗ ಮೈನಸ್ ಮಾಡಿ 300. ಇದು 69ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 69. ಸೊ +6 ಇವಾಗ 12 ಆಗುತ್ತೆ. 100 ಇಲ್ಲಿ ಯಾವ ಸಂಖ್ಯೆಯನ್ನು ತಗೋಬೇಕು ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಅಗೇನ್ 123. 3ಲೆ 600. 369 ಸಂಪೂರ್ಣವಾಗಿ ಇದು ಏನಾಗ್ತಾಯಿದೆ? ಡಿವೈಡ್ ಆಗ್ತಾಯಿದೆ. ಹಾಗಾದರೆ 3969 ಈ ಸಂಖ್ಯೆಯ ವರ್ಗಮೂಲ 63 ಅಂತ ನಾವಿಲ್ಲಿ ಪಾಯಿಂಟ್ ಔಟನ್ನು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ GPS ಟೈರ್ ಎಕ್ಸಾಮಿನೇಷನ್ಗೂ ಕೂಡ ಕೇಳ್ಬೋದು. ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಪ್ರಶ್ನೆಯಾಗಿದೆ. ಓಕೆ ಫ್ರೆಂಡ್ಸ್, ನಮ್ಮ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.